A hero? Like you? You're a laboratory experiment, Rogers. Everything special about you came out of a bottle. ಒಬ್ಬ ಕತೆಗಾರ ತನಗೆ ಸಮಾಜದ ಮೇಲಿರೋ ಪರ್ಸ್ಪೆಕ್ಟಿವ್ಸ್ನ, ಒಪಿನಿಯನ್ಸ್ನ, ಜಡ್ಜ್ಮೆಂಟ್ಸ್ನ ತನ್ನ ಕಾಲ್ಪನಿಕ ಕಥೆಗಳ ಮೂಲಕ ಹೊರಗಾಕ್ತಾನೆ. ಆ ಕಥೆಗಳಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳು ಕಾಲ್ಪನಿಕವಾಗಿದ್ದರೂ ಫಿಕ್ಷನಲ್ ಆಗಿದ್ರೂ ಕೂಡ ಆ ಕ್ಯಾರೆಕ್ಟರ್ಸ್ಗಳೆಲ್ಲ ರಿಯಲ್ ಸೊಸೈಟಿಯಿಂದ ತುಂಬ ಇನ್ಫ್ಲುಯೆನ್ಸ್ ಆಗಿರೋ ಥರ ಅನಿಸುತ್ತೆ. ಅವು ಬೇಕಾದರೆ ಸೂಪರ್ ಹೀರೋ ಕ್ಯಾರೆಕ್ಟರ್ಸ್ಗಳೇ ಆಗಿರಲಿ. ಫಾರ್ ಎಕ್ಸಾಂಪಲ್, ಬ್ಯಾಟ್ಮ್ಯಾನ್ ಅನ್ನೋ ಕ್ಯಾರೆಕ್ಟರ್ನ ಕಾಮಿಕ್ ಬುಕ್ನಲ್ಲಿ ಮೊದಲನೇ ಸಲ ರಿಲೀಸ್ ಮಾಡಿದಾಗ ಆಗ ಅಮೆರಿಕಾದಲ್ಲಿ ಗ್ರೇಟ್ ಡಿಪ್ರೆಷನ್ ಇತ್ತು. ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರೋ ಗ್ಯಾಪ್ ಜಾಸ್ತಿ ಆಗ್ತಾ ಇತ್ತು. ಸಿಟೀಸ್ಗಳಲ್ಲಿ ಕ್ರೈಮ್ ರೇಟ್ ಕೂಡ ತುಂಬಾ ಹೆಚ್ಚಾಗ್ತಾ ಇತ್ತು. ಆದ್ದರಿಂದಾನೇ ಬ್ಯಾಟ್ಮ್ಯಾನ್ ಅನ್ನೋ ಕ್ಯಾರೆಕ್ಟರ್ನ ಅದರ ರೈಟರ್ಸ್ ಯಾವ ರೀತಿ ಬರೆದಿದ್ರು ಅಂತ ಅಂದರೆ, ಹಿಸ್ ಮೇನ್ ಜಾಬ್ ಈಸ್ ಟು ಫೈಟ್ ವಿತ್ ಕ್ರಿಮಿನಲ್ಸ್ ಆ್ಯಂಡ್ ಟು ಬಿಕಮ್ ಅ ಹೋಪ್ ಫಾರ್ ಪೂರ್ ಪೀಪಲ್. ಬ್ಲ್ಯಾಕ್ ಪ್ಯಾಂಥರ್ ಅನ್ನೋ ಕ್ಯಾರೆಕ್ಟರ್ ಕೂಡ ಹಾಗೆ. ಈ ಕ್ಯಾರೆಕ್ಟರ್ ಮೊದಲನೇ ಸಲ ಕಾಮಿಕ್ ಬುಕ್ನಲ್ಲಿ ರಿಲೀಸ್ ಆದಾಗ ಆಗ ಅಮೆರಿಕಾದಲ್ಲಿ ವರ್ಣಭೇದಿ ನೀತಿಗೆ ವಿರುದ್ಧವಾಗಿ ಹಲವಾರು ಹೋರಾಟಗಳು ನಡೀತಾ ಇದ್ವು. ಸುಮಾರಾಗಿ ಎಲ್ಲ ಸೂಪರ್ ಹೀರೋ ಕ್ಯಾರೆಕ್ಟರ್ಸ್ಗಳು ಮೊದಲನೇ ಸಲ ಯಾವ ರೀತಿ ಪಬ್ಲಿಷ್ ಆಗಿದ್ವು ಅಂತ ಅನ್ನೋದು ಆವಾಗ ಅಲ್ಲಿನ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಹೇಗಿತ್ತು ಅನ್ನೋದ್ರ ಮೇಲೆ ತುಂಬ ಡಿಪೆಂಡೆಂಟ್ ಆಗಿತ್ತು. ಸೂಪರ್ ಹೀರೋ ಕ್ಯಾರೆಕ್ಟರ್ಸ್ಗಳು ಒಂಥರ ಅವಾಗಿನ ಸಾಮಾಜಿಕ ತೊಂದರೆಗಳನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ಇರೋ ಫಿಕ್ಷನಲ್ ರೆಸ್ಪಾನ್ಸ್ ಆಗಿತ್ತು. ಆದ್ದರಿಂದ ಕ್ಯಾರೆಕ್ಟರ್ಸ್ಗಳು, ಸಿನಿಮಾಗಳು ಕೇವಲ ಇಮ್ಯಾಜಿನೇಷನ್ ಮಾತ್ರ ಅಲ್ಲ, ಅವು ಪಾಸಿಬಿಲಿಟೀಸ್. ಸಿನಿಮಾ ಇಸ್ ಅ ಪಾಸಿಬಿಲಿಟಿ, ಕ್ಯಾರೆಕ್ಟರ್ ಇಸ್ ಅ ಪಾಸಿಬಿಲಿಟಿ, ಸ್ಟೋರೀಸ್ ಆರ್ ದಿ ಪಾಸಿಬಿಲಿಟೀಸ್. ಟೋನಿ ಸ್ಟಾರ್ಕ್, ಜೋಕರ್, ಬ್ರೂಸ್ ವೇನ್, ಬ್ಯಾಟ್ಮ್ಯಾನ್ ಇವೆಲ್ಲವೂ ಸಹ ಪಾಸಿಬಿಲಿಟಿಗಳು. ಇದೇ ತರಹ 78 ವರ್ಷಗಳ ಹಿಂದೆ ಕ್ಯಾಪ್ಟನ್ ಅಮೆರಿಕಾ ಅನ್ನೋ ಕ್ಯಾರೆಕ್ಟರ್ನ ಒಂದು ಪಾಸಿಬಿಲಿಟಿ ತರಹನೇ ತರಲಾಗಿತ್ತು. ಅದು 2ನೇ ವರ್ಲ್ಡ್ ವಾರ್ ಟೈಮ್. ಸುಮಾರು 9 ತಿಂಗಳು ಬಾಕಿ ಇತ್ತು ಜಪಾನ್ ಅಮೆರಿಕಾದ ಪರ್ಲ್ ಹಾರ್ಬರ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಅಮೆರಿಕಾ ಅಫಿಷಿಯಲ್ ಆಗೇನು ವರ್ಲ್ಡ್ ವಾರ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಈ ಕಡೆ ಅಲಯನ್ಸ್ ಪವರ್ನ ಪರಿಸ್ಥಿತಿ ತುಂಬ ಕೆಟ್ಟೋಗ್ತಾ ಇತ್ತು. ಇದರ ಜೊತೆಗೆ ಹಿಟ್ಲರ್ ಯಾವ ರೀತಿ ಯುದ್ಧದಲ್ಲಿ ಮುಂದೆ ಸಾಗ್ತಾ ಇದ್ನೋ ಇದನ್ನ ನೋಡಿ ಅಮೆರಿಕಾ ಕೂಡ ಗೊತ್ತಾಗಿತ್ತು, ತಾನೂ ಸಹ ಇವತ್ತಲ್ಲ ನಾಳೆ ಯುದ್ಧದಲ್ಲಿ ಅಫಿಷಿಯಲ್ ಆಗಿ ಇಳಿಲೇಬೇಕು ಅಂತ. ಇಂಥ ಸಂದರ್ಭದಲ್ಲೇ ಕ್ಯಾಪ್ಟನ್ ಅಮೆರಿಕಾ ಕಾಮಿಕ್ ರಿಲೀಸ್ ಆಗಿದ್ದು. ಜನ ಅದನ್ನು ಮುಗಿಬಿದ್ದು ಖರೀದಿಸಿದ್ದು. ಯಾಕೆ ಅಂದರೆ ಜನರಿಗೆ ಒಂದು ಮೆಸೇಜ್ನ ಕೊಡೋಕೆ, ಜನರಿಗೆ ಒಂದು ಅವೇರ್ನೆಸ್ನ ಕೊಡೋಕೆ, ಜನರಿಗೆ ಒಂದು ವಿಷಯ ಮುಟ್ಟಿಸ್ಬೇಕಾಗಿತ್ತು. ಪರಿಸ್ಥಿತಿ ಹಾಳಾದರೆ ವಾಟ್ ಡು ವಿ ಡೂ ಕ್ಯಾಪ್? ವಿ ಫೈಟ್. ಗಮನ ಕೊಡಬೇಕಾಗಿರೋ ವಿಷಯ ಏನು ಅಂತಂದರೆ, ಕ್ಯಾಪ್ಟನ್ ಅಮೆರಿಕಾ ಇಸ್ ಅ ಸಿಂಬಲ್ ಆಫ್ ಡಿಫೆನ್ಸ್, ನಾಟ್ ಅಫೆನ್ಸ್. ಅದಕ್ಕೆ ಅವನ ಹತ್ರ ಶೀಲ್ಡ್ ಇರೋದು. ಆದರೆ ಸಮಯ ಕಳೀತಾ ಹೋದ ಹಾಗೆ ಅವನು ಅದನ್ನು ಒಂದು ಅಟ್ಯಾಕಿಂಗ್ ವೆಪನ್ ಥರನೂ ಯೂಸ್ ಮಾಡ್ತಾನೆ ದಬ್ಬಾಳಿಕೆ ಮಾಡುವವರ ವಿರುದ್ಧ. ಅವರು ಬೇಕಾದರೆ ನಾಜಿ ಆಗಿರಲಿ, ಶೀಲ್ಡ್ ಆಗಿರಲಿ, ಅಥವಾ ಸಿವಿಲ್ ವಾರ್ನಲ್ಲಿ ತನ್ನ ನಿರ್ಧಾರನ ಬೇರೆ ಅವೆಂಜರ್ಸ್ಗಳ ಮೇಲೆ ಹೇರಿ ಸುಕೋವಿಯಾ ಅಕಾರ್ಡ್ಸ್ಗೆ ಸೈನ್ ಮಾಡೋಕ್ಕೆ ಫೋರ್ಸ್ ಮಾಡ್ತಿದ್ದ ಟೋನಿ ಸ್ಟಾರ್ಕ್ ಆಗಿರಲಿ. ಅಂಥ ಸಂದರ್ಭದಲ್ಲೂ ಸಹ ನಾವು ಸ್ಟೀವ್ ರಾಜರ್ಸ್ ಅಂದರೆ ಕ್ಯಾಪ್ಟನ್ ಅಮೆರಿಕಾನ ಉಳಿದ ಎಲ್ಲ ಸೂಪರ್ ಹೀರೋಸ್ಗಳಿಗೆ ಕಂಪೇರ್ ಮಾಡಿದ್ರೆ ಹೀಸ್ ಡಿಫ್ರೆಂಟ್. ಯಾಕಂದರೆ ಸಪೋಸ್ ನಾವು ಸೂಪರ್ ಮ್ಯಾನ್ನ ಕನ್ಸಿಡರ್ ಮಾಡಿದ್ರೆ ಹೀಸ್ ಅ ಗಾಡ್ ಫ್ರಮ್ ಅನದರ್ ಪ್ಲಾನೆಟ್. ಪೀಟರ್ ಪಾರ್ಕರ್ ಬೈ ಆಕ್ಸಿಡೆಂಟ್ಲಿ ಸ್ಪೈಡರ್ ಮ್ಯಾನ್ ಆಗ್ತಾನೆ. ತನ್ನ ಅಂಕಲ್ನ ಡೆತ್ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ಗ್ರೇಟ್ ಪವರ್ ಕಮ್ಸ್ ಫ್ರಮ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಬ್ರೂಸ್ ಬ್ಯಾನರ್ ಕೂಡ ಹಾಗೆ ಬೈ ಆಕ್ಸಿಡೆಂಟ್ಲಿ ಒಂದು ಎಕ್ಸ್ಪೆರಿಮೆಂಟಿಂದ ಹಲಕಾಗ್ತಾನೆ. ಟೋನಿ ಸ್ಟಾರ್ಕ್ ಮತ್ತು ಬ್ರೂಸ್ ಬ್ಯಾನರ್ನ ನಾವು ಕನ್ಸಿಡರ್ ಮಾಡಿದ್ರೂ ಕೂಡ ಅವರಿಗೂ ಕೂಡ ಒಳ್ಳೆಯದನ್ನು ಮಾಡಬೇಕು ಅಂತ ಅನ್ನೋದಕ್ಕೆ ಇನ್ಸ್ಪಿರೇಷನ್ ಅವ್ರ ಜೊತೆಗೆ ಕೆಟ್ಟ ಘಟನೆಗಳು ನಡೆದ ಮೇಲೆ ಬರುತ್ತೆ. ಆದರೆ ಸ್ಟೀವ್ ರಾಜರ್ ಇಸ್ ಡಿಫ್ರೆಂಟ್. ಯಾಕಂದರೆ ಯಾವುದೋ ಒಂದು ಬ್ಯಾಡ್ ಸಿಚುವೇಶನ್, ಒಂದು ಆಕ್ಸಿಡೆಂಟ್ ಅಥವಾ ಯಾವುದೋ ಇನ್ಸಿಡೆಂಟ್ ಅವನ ಮೆಂಟಾಲಿಟಿಯನ್ನು ಚೇಂಜ್ ಮಾಡಿಲ್ಲ. ಅವನು ಮೊದಲಿಂದಾನೂ ಹೀಗೆ ಇದ್ದ, ಅ ಕೈಂಡ್ ಹ್ಯೂಮನ್ ಬೀಯಿಂಗ್. ಸಿವಿಲ್ ವಾರ್ನಲ್ಲಿ ಟೋನಿ ಸ್ಟಾರ್ಕ್ ಜೊತೆಗೆ ಫೈಟ್ ಮಾಡಬೇಕಾದ್ರೆ ಕ್ಯಾಪ್ಟನ್ ಒಂದು ಮಾತನ್ನು ಹೇಳ್ತಾನೆ. ಬ್ರುಕ್ಲಿನ್ನ ಸಿಟಿನಲ್ಲಿ ಒಬ್ಬ ಬುಲ್ಲಿಯಿಂದ ಹೊಡೆತ ತಿನ್ನಬೇಕಾದ್ರೂ ಕೂಡ ಕ್ಯಾಪ್ಟನ್ ಇದೇ ಮಾತನ್ನು ಹೇಳ್ತಾನೆ. ಅದು ಅಲ್ಲದೆ ಎಂಡ್ ಗೇಮ್ನಲ್ಲಿ ಕ್ಯಾಪ್ಟನ್ ಅಮೆರಿಕಾ ಸಿಂಗಲ್ ಆಗಿ ಥ್ಯಾನೋಸ್ನ ಇಡೀ ಆರ್ಮಿ ವಿರುದ್ಧ ಒಬ್ಬನೇ ಮಾರ್ಚ್ ಮಾಡೋದು ನೋಡಿದಾಗ ನಮಗೊಂದು ವಿಷಯ ಅಂತೂ ಗೊತ್ತಾಗುತ್ತೆ. ಸ್ಟೀವ್ನ ಧೈರ್ಯ, ಸ್ಪಿರಿಟ್ ಅವನ ಸ್ಟ್ರೆಂತ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಅವನ ಸ್ಟ್ರೆಂತ್ ಮತ್ತು ಸ್ಪಿರಿಟ್ ಎರಡು ಬೇರೆ ಬೇರೆ. ನಾಳೆ ದಿನ ಅವನ ಎಲ್ಲ ಸ್ಟ್ರೆಂತ್ಗಳನ್ನು ಕಿತ್ಕೊಂಡ್ರೂ ಸಹ, ಅವೆಲ್ಲ ಹೊರಟೋದ್ರೂ ಸಹ ಅವನ ಸ್ಪಿರಿಟ್ನಲ್ಲಿ ಯಾವ ಬದಲಾವಣೆನೂ ಕೂಡ ಬರಲ್ಲ. ಸ್ಟೀವ್ ರಾಜರ್ ಡಿಸರ್ವ್ ಟು ಬಿ ಅ ಕ್ಯಾಪ್ಟನ್ ಅಮೆರಿಕಾ. ಅವನಿಗೆ ನಿಜವಾಗಿಯೂ ಗೊತ್ತಿದೆ ಸ್ಟ್ರೆಂತ್ನ ಬೆಲೆ ಏನು ಅಂತ. ಯಾಕಂದರೆ ಅವನು ಒಂದು ಕಾಲದಲ್ಲಿ ವೀಕ್ ಆಗಿದ್ದವನೇ. ಸ್ಟೀವ್ ರಾಜರ್ಸ್ನ ಇಚ್ಛಾಶಕ್ತಿ ಏನಿದೆ, ಹಾಗೆ ಫೈಟ್ ಮಾಡಬೇಕು, ಇಲ್ಲ ಫೈಟ್ ಮಾಡ್ತಾ ಸಾಯಬೇಕು, ಬಟ್ ಕ್ವಿಟ್ ಮಾಡಬಾರ್ದು ಅನ್ನೋ ಅವನ ಒಂದು ಫಿಲಾಸಫಿ ಏನಿದೆ, ಇದನ್ನು ನಾವು ಅವನು ಒಬ್ಬಂಟಿಯಾಗಿ ಥ್ಯಾನೋಸ್ನ ಫೇಸ್ ಮಾಡ್ತಿರ್ಬೇಕಾದ್ರೂ ಕೂಡ ನೋಡ್ಬೋದು. ಆ್ಯಂಡ್ ಇಡೀ ನೇಷನ್ ಬಕ್ಕಿ ವಿರುದ್ಧವಾಗಿ ಬಂದಾಗ ಅವನು ಬಕ್ಕಿನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಿದ್ದ, ಬಕ್ಕಿ ಪರವಾಗಿ ಯಾವ ರೀತಿ ನಿಂತಿದ್ದ ಅನ್ನೋದನ್ನು ನೋಡಿದಾಗಲೂ ಕೂಡ ನಾವು ಹೇಳ್ಬೋದು ಅವನ ವಿಲ್ ಪವರ್ ಏನಿದೆ ಅಂತ.
ಕ್ಯಾಪ್ಟನ್ ಅಮೇರಿಕಾ ಮೊದಲನೇ ಸಲ ಕಾಮಿಕ್ ವರ್ಲ್ಡ್ಗೆ ಬಂದಾಗ ಹಿ ವಾಸ್ ಜಸ್ಟ್ ಅ ಸೋಲ್ಜರ್. ಅವನ ಸ್ಟ್ರೆಂತನ್ನು ಒಂದು ಎಕ್ಸ್ಪೆರಿಮೆಂಟ್ನ ಮೂಲಕ 10th ಡಿಗ್ರಿ ತನಕ ಇನ್ಕ್ರೀಸ್ ಮಾಡಲಾಗಿತ್ತು. ಅಷ್ಟಾದರೂ ಸಹ ಅವನೊಬ್ಬ ಹ್ಯೂಮನ್ ಆಗೇ ಇದ್ದ. ಅವನ ಟೀಮ್ನಲ್ಲಿ ಇದ್ದ ಬೇರೆ ಸೋಲ್ಜರ್ಸ್ ಕೂಡ ಹ್ಯೂಮನ್ ಆಗೇ ಇದ್ದರು. ಅವನ ಅಗೇನೆಸ್ಟ್ ಆಗಿ, ಅವನ ಎನಿಮೆ ಆಗಿ ಒಂದು ದೊಡ್ಡ ಆರ್ಮಿ ಇತ್ತು. ಆದರೂ ಸಹ ವಾರ್ ವಾಸ್ ಓನ್ಲಿ ಅಬೌಟ್ ಗನ್ಸ್, ಬುಲೆಟ್ಸ್ ಆ್ಯಂಡ್ ಬಾಂಬ್ಸ್. ಆದರೆ ಇಷ್ಟು ವರ್ಷಗಳ ನಂತರ ಈಗ ಎಲ್ಲ ಬದಲಾಗಿದೆ. ಅವೆಂಜರ್ಸ್ ಡೂಮ್ಸ್ಡೇನಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇವತ್ತು ಎನಿಮಿಯಾಗಿ ನಿಂತಿರೋದು ಡಾಕ್ಟರ್ ಡೂಮ್. ಅವನು ಫೈಟ್ನಲ್ಲಿ ಗನ್ಸ್, ಬುಲೆಟ್ಸ್, ಬಾಂಬ್ಸ್ ಇದ್ಯಾವುದನ್ನು ಯೂಸ್ ಮಾಡಲ್ಲ. ಅವನು ರಿಯಾಲಿಟಿನೇ ಚೇಂಜ್ ಮಾಡ್ತಾ ಫೈಟ್ ಮಾಡೋವಂಥ ವಿಲನ್. ಇವತ್ತು ಕ್ಯಾಪ್ಟನ್ ಅಮೇರಿಕಾ ಟೀಮ್ನಲ್ಲಿ ಹ್ಯೂಮನ್ಸ್ ಇಲ್ಲ. ಇರೋರೆಲ್ಲ ಏಲಿಯನ್ಸ್, ಗಾಡ್ಸ್, ಮಿಸ್ಟಿಕಲ್ಸ್ ಆ್ಯಂಡ್ ಸಾರ್ಸರರ್ಸ್. ಎಲ್ಲರ ಥಿಂಕಿಂಗ್, ಟ್ಯಾಕ್ಟಿಕ್ಸ್ ತುಂಬ ಅಡ್ವಾನ್ಸ್ ಆಗಿದೆ. ಇದನ್ನೆಲ್ಲ ನೋಡಿದ್ರೆ ಕೆಲವೊಂದು ಸಲ ಅನಿಸುತ್ತೆ ಅವೆಂಜರ್ಸ್ ಟೀಮ್ನಲ್ಲಿ ಅವನು ಒಂಥರ ಔಟ್ಡೇಟೆಡ್ ಅಂತ. ಅ ಮ್ಯಾನ್ ವಿತ್ ಅ ಶೀಲ್ಡ್ ಫೈಟಿಂಗ್ ಅಮಾಂಗ್ ಗಾಡ್ಸ್. ಆದರೂ ಯಾಕೆ ಕ್ಯಾಪ್ಟನ್ ಅಮೇರಿಕಾ ಇಷ್ಟು ಇಂಪಾರ್ಟೆಂಟ್? ಯಾಕೆ ಅವನು ಇವತ್ತಿಗೂ ನಮಗೆ ರಿಲೆವೆಂಟ್? ವೈ ಇಸ್ ಹಿ ಸ್ಟಿಲ್ ಸೋ ಇಂಪಾರ್ಟೆಂಟ್? ಬಿಕಾಸ್ he can do this all day.